ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ನಾನು ಮಂಡಕ್ಕಿ ಮಾಡೋಣ, ಉತ್ತರ ಕರ್ನಾಟಕ ಸ್ಟೈಲ್ ಮಂಡಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು 3 ಸ್ಪೂನ್ 4 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕಿ ಎಣ್ಣೆಲಿ ಕರಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಾಡ್ಕೊತೀನಿ, ಒಳ್ಳೆ ಸಖತ್ತಾಗಿರುತ್ತೆ. ಟೀ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದು ಟೀ ಕುಡಿದ್ರೆ ಒಂದು ರುಚಿನೇ ಬೇರೆ ಇರುತ್ತೆ ಹೇಳ್ಬೇಕಂದ್ರೆ. ಅದ್ರ ಜೊತೆ ಒಂದು 4 ಮೆಣಸಿನ್ಕಾಯಿ ಎಣ್ಣೆಲಿ ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬ ಯಾರು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಈಗ ಸ್ವಲ್ಪ ಕಡಲೆ ಬೀಜ ಹಾಕಿ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಕರಿಬೇಕು ಕಡಲೆ ಬೀಜನ. ಇದಕ್ಕೆ ಮೇನ್ ಬೇಕಾಗಿರೋದು ಬೆಳ್ಳುಳ್ಳಿನ ಒಂದು 4 ಬೆಳ್ಳುಳ್ಳಿ ತಗೊತೀನಿ ನಾನು, ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಹಸಿ ಕರಿಬೇವಿನ ಸೊಪ್ಪು ಇತ್ತು ಅಂದರೆ ನೀವು ಹಸಿದು ಹಾಕಿಡ್ರಿ. ನನ್ನ ಹತ್ರ ಒಣಗಿರೋದೈತೆ, ಅದಕ್ಕೆ ನೋಡಿ ಈಗ ಬೆಳ್ಳುಳ್ಳಿ ಈ ಥರ ಜಜ್ಜಬೇಕು. ಈ ಥರ ನಾನು 3 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಿದ್ದು ಮಂಡಕ್ಕಿ. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮಂಡಕ್ಕಿ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು, ಕಮ್ಮ ಅಂತ ಸ್ಮೆಲ್ ಬರುತ್ತೆ. ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದ್ರೆ ನೀವು ಈ ಥರನೇ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ. ಸಿಪ್ಪೆ ತೆಗೆದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಅದಕ್ಕೋಸ್ಕರ ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ. ನೋಡಿ, ಇದೊಂದು 2 ನಿಮಿಷ ಫ್ರೈ ಆಗಲಿ ಬೆಳ್ಳುಳ್ಳಿ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಯಿತು ಅಂದರೆ ತುಂಬ ಚೆನ್ನಾಗಿರ್ತದೆ. ಒಂದೇ ಥರ ತಿನ್ನಬೇಕು ಬೇಜಾರಾಯಿತು ಅಂದಾಗ ಈ ಥರ ಮಾಡ್ಕೊತೀನಿ. ನಮ್ಗೆ ಯಾವ ಥರ ಆ ಊರಿಗೆ ಹೋಗ್ಬೇಕು, ಅದು ನೋಡಬೇಕು ಇದು ನೋಡಬೇಕು ಅನ್ಸುತ್ತಲ್ಲ, ಅದೇ ಥರ ಇದನ್ನು ಎಲ್ಲ ಥರ ತಿಂದು ನೋಡಿದರೆ ತಾನು ಯಾವ್ದಾದ್ರು ರುಚಿ ಗೊತ್ತಾಗೋದು. ಅದಕ್ಕೋಸ್ಕರ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಿತ್ತು ಅಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೋಡಿ, ಈ ಥರ ಬೆಳ್ಳುಳ್ಳಿನ 3 ಬೆಳ್ಳುಳ್ಳಿ ಹಾಕಿದ್ದೀನಿ, ದಪ್ಪ ಜಜ್ಜಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಲಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾವು ಮಾಡೋದು ಈ ಥರ. ಅದಕ್ಕೋಸ್ಕರ ನಾನು ಈ ಥರನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ನಾನು ಯಾವ ರೀತಿ ಮಾಡ್ಕೊತೀನಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬಂದಿತ್ತು ಏನು ಅಂತ. ನನಗೆ ಕಮೆಂಟಲ್ಲಿ ಹಾಕಿ. ಬೆಳ್ಳುಳ್ಳಿ ಜಜ್ಜಿರಬೇಕು ಚೆನ್ನಾಗಿ. ಬೆಳ್ಳುಳ್ಳಿ ಜಜ್ಜಿರೆ ಬೆಳ್ಳುಳ್ಳಿ ರಸ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಈ ಥರ ಇರಬೇಕಾದ್ರೆ ಸ್ವಲ್ಪ ತಿಂಗಳಗಟ್ಟಲೆ ಇಟ್ಕೊಂತಿದ್ರು ಏನಾಗಲ್ಲ, ಅಷ್ಟು ಚೆನ್ನಾಗಿರ್ತಿದ್ದು ಮಂಡಕ್ಕಿ. ನಾವು ಮಾಡೋ ಥರ ನಾನು ತೋರಿಸ್ತೀನಿ ನಿಮಗೆ. ಒಬ್ಬೊಬ್ಬರು ಒಂದು ರೀತಿ ಮಾಡ್ತಾರೆ. ನೋಡಿ, ನನಗೆ ಖಾರ ಹಾಕಿನಿ, ಒಂದು 3 ಸ್ಪೂನಷ್ಟು ಖಾರ ಹಾಕಿನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ಹಾಕಿ. 3 ಸ್ಪೂನಷ್ಟು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಉಪ್ಪು. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಕಮ್ಮ ಅಂತ ಸ್ಮೆಲ್ ಬರುತ್ತೆ. ಖಾರ ಎಲ್ಲ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನಿರೋದು ಇದು ಗೊಜ್ಜು ಇದು ಮಾಡೋದ್ರಲ್ಲೇ ಇರುತ್ತೆ ಚೆನ್ನಾಗಿ. ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ. ನೋಡಿ, ಸ್ಮೆಲ್ ಬರ್ತಾಯಿದೆ, ಘಮ ಅಂತ ಸ್ಮೆಲ್ ಬರ್ತಾಯಿದೆ ಇದು. ನೋಡಿ ಫ್ರೆಂಡ್ಸ್, ಇದು ನೀವು ಈ ಥರ ಅನ್ನೋದು ಈ ಥರ ಸ್ಪೂನಲ್ಲಿ ಕಲಸೋಕ್ಕಿಂತ ನೋಡಿ ಈ ಥರ ಚೆನ್ನಾಗಿದೆ. 2 ಕೈ ಈ ಥರ ಮಾಡಿಬಿಟ್ಟು ಖಾರ ಎಲ್ಲ ಇದಕ್ಕೆಲ್ಲ ಕಡಲೆಪುರಿಗೂ ಸೇರೋ ಥರ ಹುಜ್ಜಬೇಕಾಗುತ್ತೆ ನೀವು. ನೋಡಿ, ನಮ್ಮದು ಮಂಡಕ್ಕಿ ರೆಡಿ ಆಯಿತು. ಇಷ್ಟೇ. ನೀವು ಬೇಕು ಅಂದರೆ ಇದಕ್ಕೆ ಇದು ಒಣಕೊಬ್ಬರಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಕರೆದು ಹಾಕಿಟ್ರೆ ಅದು ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ರೆಡಿ ಆಯಿತು ನಮ್ಮದು ಮಂಡಕ್ಕಿ. ನೀವು ಯಾರೋ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ. ಇಷ್ಟೇ ಇವತ್ತಿನ ವೀಡಿಯೋ.